ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ತಿಂಡಿಗೆ ನಾನು ನವಣೆ ಬಿಸಿಬೇಳೆಬಾತ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇದೆ. ಅದೇನು ಅಂತ ಈಗ ಆಲ್ರೆಡಿ ಈ ಪೋಸ್ಟ್ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಸೊ ಈ ಟೈಟಲ್ ಮತ್ತು ಪೋಸ್ಟಲ್ಲಿ ನಾನು ಹಾಕಿದ್ದೀನಿ ಏನು ಅಂತ. ಸೊ ಅಲ್ಲಿಗೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ತಿಂಡಿ ಮತ್ತು ನೈಟ್ ಡಿನ್ನರ್ಗೆ ಏನೇನು ಬೇಕೋ ಎಲ್ಲದಕ್ಕೂ ಇವಾಗಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತು ನೈಟ್ ಬಂದು ನನಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಏನಿಲ್ಲ ಅಂದರೆ ಪಲ್ಯ ಮತ್ತು ರೊಟ್ಟಿ ಮಾಡಬೇಕಿತ್ತಲ್ಲ, ಸೊ ಪಲ್ಯ ಮಾಡಿಟ್ಟು ಹೋಗೋಣ ಅಂತ ಇದ್ದೀನಿ ಅಷ್ಟೇ. ಬಂದುಬಿಟ್ಟು ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ಪಲ್ಯಕ್ಕೆ ಅಂತ ನಿನ್ನೆನೆ ಕಾಳೆಲ್ಲ ನೆನೆ ಹಾಕಿದ್ನಲ್ಲ, ಕಿಡ್ನಿ ಬೀನ್ಸು, ಡಬಲ್ ಬೀನ್ಸು ಮತ್ತು ಕಾಬೂಲ್ ಕಡಲೆ, ಆಮೇಲೆ ಕಡಲೆಕಾಳೆಲ್ಲ ನೆನೆ ಹಾಕಿದ್ದೆ. ಸೊ ಅದನ್ನು ನೀರು ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಬಿಸಿಬೇಳೆ ಬಾತಿಗೆ ತರಕಾರಿ ಎಲ್ಲ ಹೆಚ್ಕೋಬೇಕಿತ್ತಲ್ವ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಬೀಟ್ರೂಟು ಅದನ್ನೆಲ್ಲ ಒಂದು ಸ್ವಲ್ಪ ಅದಕ್ಕೂ ಹೆಚ್ಕೊಂಡು ಮಿಕ್ಕಿದ್ದನ್ನು ಒಂದು ಸ್ವಲ್ಪ ಇದಕ್ಕೂ ಪಲ್ಯಕ್ಕೂ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಬಿಸಿಬೇಳೆ ಬಾತಿಗೆ ಅಂತ ಒಂದು ಸ್ವಲ್ಪ ರಾತ್ರಿಯೇ ಶೇಂಗಾ ಎಲ್ಲ ನೆನೆ ಇಟ್ಟಿದ್ದೆ. ಅದನ್ನು ಮತ್ತು ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿ ಹಾಕಿ ಕುಕ್ಕರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಪಲ್ಯಕ್ಕೆ ಅಂತಲೇ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಹಾಗೆ ಕಾಳುಗಳೆಲ್ಲ ಇದ್ವಲ್ಲ, ಇನ್ನು ಒಗ್ಗರಣೆ ಹಾಕೊಳ್ಳೋಣ ಅಂತ ಒಗ್ಗರಣೆಗೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ನನ್ನ ಮಗನ ಬಾಕ್ಸಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಅದೇ ಮಖಾನನ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕಿ ಗರಂ ಮಸಾಲ ಹಾಕಿ ಬಾಕ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಮೊದಲೆಲ್ಲ ನಾನು ಇದನ್ನು ಬಾಕ್ಸಿಗೆ ಹಾಕ್ತಾನೆ ಇರಲಿಲ್ಲ. ಸೊ ಇವಾಗ ಅನ್ನಿಸ್ತಾ ಇದೆ, ಅಯ್ಯೋ ಬರೀ ಫ್ರೂಟ್ಸ್ ಹಾಕೋದ್ಕಿಂತ ಸೊ ಇದನ್ನು ಒಂದು ಟ್ರೈ ಮಾಡ್ಬೋದಿತ್ತು ಅಂತ. ಅವ್ನು ತಿಂತಾನೋ ಇಲ್ಲೋ ಅಂತ ಡೌಟಲ್ಲಿ ನಾನು ಆ್ಯಕ್ಚುಲಿ ಆಗ್ತಾ ಇರಲಿಲ್ಲ. ಬಟ್ ಒಂದ್ಸಲಿ ಮನೇಲಿ ಮಾಡಿ ನೋಡಿದೆ. ಸೊ ಇಷ್ಟಪಟ್ಟು ಚೆನ್ನಾಗಿ ತಿಂದ. ಅದಕ್ಕೋಸ್ಕರ ಇನ್ನು ಮುಂದೆ ವಾರದಲ್ಲಿ ಇದನ್ನು ಒಂದ್ಸಲಿ ಬಾಕ್ಸಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಇದು ಮಖಾನ, ಹೆಲ್ತ್ ವೈಸ್ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಓದಿದ್ದೀನಿ ಕೂಡ, ಕೇಳಿದ್ದೀನಿ. ಅದಕ್ಕೋಸ್ಕರ ವಾರದಲ್ಲಿ ಇದನ್ನು ಒಂದು ಹಾಕೋಣ ಅಂತ ಅವನಿಗೆ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದರೆ ಅದು ಕ್ರಂಚಿಯಾಗಿ ಅಂದರೆ ಪುಡಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಅದು ಆಲ್ಮೋಸ್ಟ್ ಆಗಿದೆ ಅಂತ. ಸೊ ಅದನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿದು ಈಗ ಉರಿಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಅರಿಶಿನ ಹಾಗೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಿಸಿಬೇಳೆ ಬಾತಿಗೆ ನೆಕ್ಸ್ಟು ಕುಕ್ಕರಿಂದೆಲ್ಲ ಕಂಪ್ಲೀಟ್ ಆಗಿದೆ, ಎಲ್ಲ ಬೆಂದಿದ್ದಾವೆ. ಸೊ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಕರಿಬೇವು, ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ವಾರಕ್ಕೊಂದ್ಸಲಿ ಈ ಥರ ಮಿಲೆಟ್ಸಿಂದು 2 ಐಟಮ್ ಮಾಡ್ತೀನಿ ಯೂಶ್ವಲಿ. ಒಂದು ಇದು ಫ್ರೈಡೇ ನವಣೆ ಬಿಸಿಬೇಳೆಬಾತ್ ಫಿಕ್ಸ್ ಆಗಿರುತ್ತೆ. ಸೊ ಇನ್ನೊಂದು ಏನಂದರೆ ಒಂದು ವಾರ ಮಿಲೆಟ್ಸಿನ ಪಡ್ಡು ಮಾಡ್ತೀನಿ. ಇನ್ನೊಂದು ವಾರ ಅದೇ ಮಿಲೆಟ್ಸ್ ಯೂಸ್ ಮಾಡಿಕೊಂಡು ಇಡ್ಲಿ ಮಾಡ್ತೀನಿ. ಆಮೇಲೆ 15 ದಿನಕ್ಕೊಂದ್ಸಲಿ ಅಥವಾ ವಾರಕ್ಕೊಂದ್ಸಲಿ ಏನು ಮಾಡ್ತೀನಿ, ಮಿಲೆಟ್ಸಿಂದು ದೋಸೆ ಮಾಡ್ತೀನಿ. ಸೊ ವಾರಕ್ಕೆ ಆಲ್ಮೋಸ್ಟ್ ಒಂದಲ್ಲ 2 ಮಿಲೆಟ್ಸಿಂದ ನಾನು ಫುಡ್ ರೆಸಿಪೀಸ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಾನು ಅಕ್ಕಿ ಆದಷ್ಟು ಕಡಿಮೆ ಮಾಡ್ತೀನಿ ಒಂದು ಸ್ವಲ್ಪ ಯೂಸ್ ಮಾಡಲಿಕ್ಕೆ. ಈ ಥರ ಮಿಲೆಟ್ಸ್ ಫುಡ್ ರೆಸಿಪೀಸೇ ಒಂದು ಸ್ವಲ್ಪ ಜಾಸ್ತಿ ಟ್ರೈ ಮಾಡೋದು. ಮಿಲೆಟ್ಸ್ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆಯಲ್ಲ, ಅದಕ್ಕೋಸ್ಕರ. ಒಗ್ಗರಣೆ ಹಾಕಿದ್ದು ಈರುಳ್ಳಿ ಮತ್ತು ಟೊಮೊಟೊನೆಲ್ಲ ಬೆಂದು ಆದಮೇಲೆ ಅದಕ್ಕೆ ನಾನು ಬಿಸಿಬೇಳೆಬಾತು ಪೌಡರು ಮತ್ತು ಗರಂ ಮಸಾಲ ಸ್ವಲ್ಪ ಹಾಗೆ ಹುಣಸೆಹಣ್ಣಿನ ರಸ ಹಾಕಿ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗೆಲ್ಲ ನೆಕ್ಸ್ಟ್ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕುದಿಯುವಾಗ ಏನು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರ್ತೀನಲ್ಲ ಅಂದರೆ ಬಿಸಿಬೇಳೆಬಾತಿಗೆ ತರಕಾರಿ ಮತ್ತು ನವಣೆನೆಲ್ಲ ಅದಕ್ಕೆ ಒಗ್ಗರಣೆದೆಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಹಾಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾರ್ಮಲ್ ನಾವು ಬೇಳೆ ಹಾಕಿ ಮಾಡ್ತೀವಲ್ಲ, ಆ ಬಿಸಿಬೇಳೆಬಾತ್ಗಿಂತ ನನ್ನ ಪರ್ಸ್ನಲ್ ಫೀಡ್ಬ್ಯಾಕ್ ಇದೆ ಆ್ಯಕ್ಚುಲಿ. ಈ ನವಣೆ ಬಿಸಿಬೇಳೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಆಯಿತಾ. ಅಂದರೆ ನಾರ್ಮಲ್ ಈಗ ಅಕ್ಕಿ ಬದಲು ಇನ್ಸ್ಟೆಡ್ ಆಫ್ ಅಕ್ಕಿ ನಾವು ನವಣೆ ಯೂಸ್ ಮಾಡ್ತೀವಿ ಅಷ್ಟೇ. ಬೇರೆ ಎಲ್ಲ ಮಿಲೆಟ್ಸ್ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅದಕ್ಕೆ ನವಣೆಯನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ಒಂದ್ಸಲ ಎಲ್ಲ ಒಗ್ಗರಣೆದೆಲ್ಲ ಅದಕ್ಕೆ ಕುಕ್ಕರಿಗೆ ಹಾಕ್ಕೊಂಡು ಒಂದು 2-3 ಕುದಿ ಬರುವಾಗ ಕುದಿಸ್ಕೊಂಡು ಆಫ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಆಲ್ಮೋಸ್ಟ್ ನಾನು ಈ ಥರ ಮಿಲೆಟ್ಸ್ ಯೂಸ್ ಮಾಡಿ ಫುಡ್ ರೆಸಿಪೀಸ್ ಮಾಡೋಕ್ಕೆ ಒಂದೂವರೆ ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಇದೇ ಥರ ಟ್ರೈ ಮಾಡಿ, ಆದಷ್ಟು ಮಿಲೆಟ್ಸ್ ಯೂಸ್ ಮಾಡಿ ಹೆಲ್ತ್ ಚೆನ್ನಾಗಿಟ್ಕೊಳ್ರಿ ಅಂತ ನಾನು ಹೇಳ್ತೀನಿ.
ನಾನು ಈ ಥರ ಒಂದು ಸ್ವಲ್ಪ ರೈಸ್ ಐಟಮು ನವಣೆ ಇದೆಲ್ಲ ಮಿಲೆಟ್ಸಿಂದು ಏನಾದ್ರು ಬಾಕ್ಸಿಗೆ ಹಾಕಿಟ್ಟಾಗ ಒಂದು ಸ್ವಲ್ಪ ಮೊಸರು ಹಾಕಿರ್ತೀನಿ ನನ್ನ ಮಗನಿಗೆ ಮಧ್ಯಾಹ್ನ ಅದ್ರ ಜೊತೆ ಹಾಕ್ಕೊಂಡು ತಿನ್ನಲಿಕ್ಕೆ. ಹಾಗೆ ಸೊ ಇಷ್ಟು ಪಾತ್ರೆ ಆಗಿದೆ ನೋಡಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕಸನೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ. ಸೊ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗಿದ್ದೀನಲ್ಲ, ಮನೆಯದೆಲ್ಲ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡಾದಮೇಲೆ ನೆಕ್ಸ್ಟ್ ರೆಡಿಯಾಗಿ ಹೋಗಬೇಕು. ನಾನು ಬಿಸಿಬೇಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಮತ್ತು ಪಲ್ಯ ಮುಗಿಸಿ ಕಸನೆಲ್ಲ ಪಾತ್ರೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಅರೌಂಡ್ 9 o'clock ಆಗಿತ್ತು ನಾನು ಪೂಜೆ ಮಾಡುವಾಗ. ಸೊ ಎಷ್ಟು ಬೇಗ ಬೇಗ ಮುಗಿಸೋಣ ಅಂತ ಅಂದ್ಕೊತೀನಿ, ಅದು ಆಗೋದೇ ಇಲ್ಲ. ಬೆಳಿಗ್ಗೆ ಹೊರಗಡೆ ಯಾರು ಹೋಗೋಕ್ಕೆ ರೆಡಿಯಾಗಿದ್ದರೆ ಸೊ ಅವ್ರು ಹೋಗೋ ತನಕ ಅಂತೂ ಮನೆ ಕೆಲಸ ಅಂತೂ ಮುಗಿಯಲ್ಲ, ಆಮೇಲೇ ಎಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ನಿಧಾನಕ್ಕೊಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಪೂಜೆನೂ ಆಲ್ಮೋಸ್ಟ್ ಆಯಿತು. ಸೊ ನೆಕ್ಸ್ಟ್ ರೆಡಿ ಆಗಬೇಕು, ನಾನು ರೆಡಿಯಾಗಿ ಹೋಗಬೇಕು. ನಾನು ಆಲ್ಮೋಸ್ಟ್ ಇರೋ ಡ್ರೆಸ್ಸಲ್ಲಿ ಇದು ರೀಸೆಂಟಾಗಿ ತೊಗೊಂಡೆ ಡ್ರೆಸ್ನ. ಎಷ್ಟು ಇಷ್ಟ ಆಗಿದೆ ಅಂದರೆ ಈ ಡ್ರೆಸ್ಸು. ಅದಕ್ಕೆ ಯೂಶ್ವಲಿ ನನಗೆ ಕಾಟನ್ ಅಂದರೆ ತುಂಬ ಇಷ್ಟ. ಈಗ ಆ್ಯಕ್ಚುಲಿ ಟ್ರೆಂಡ್ ನಡೀತಾ ಇದೆಯಲ್ಲ ರಸ್ಟ್ ಆರೆಂಜ್ ಕಲರು. ಸೊ ಅದಕ್ಕೋಸ್ಕರ ನಾನು ಈ ಡ್ರೆಸ್ ತೊಗೊಂಡೆ. ಆಮೇಲೆ ರಸ್ಟ್ ಆರೆಂಜಿಂದು ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಅದು ಅಷ್ಟೇ, ನಾನು ಇರೋ ಹತ್ರ ಸ್ಯಾರಿಯಲ್ಲಿ ಆ ರಸ್ಟ್ ಆರೆಂಜ್ ಅಂದರೆ ತುಂಬಾ ಇಷ್ಟ, ರಸ್ಟ್ ಆರೆಂಜ್ ಸ್ಯಾರಿ. ಹಾಗೆ ಡ್ರೆಸ್ಸಲ್ಲಿ ಇದು ಅಂದರೆ ನನಗೆ ತುಂಬಾ ಇಷ್ಟ. ಹಂಗೆ ಮೊನ್ನೆ ಒಂದು 3 months ಆಯ್ತು ಅಷ್ಟೇ ತೊಗೊಂಡು. ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗೂ ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ತುಂಬಾ ಚೆನ್ನಾಗಿದೆ. ಅಂದರೆ ನಾನು ಇದನ್ನು ತೊಗೊಂಡಿದ್ದು ಎಲ್ಲೂ ಆನ್ಲೈನಲ್ಲಿ ತೊಗೊಂಡಿಲ್ಲ, ಮಲ್ಲೇಶ್ವರಮಲ್ಲಿ ನಾನು ನನ್ನ ತಂಗಿ ಶಾಪಿಂಗಿಗೆ ಹೋದಾಗ ಅಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ. ಸೊ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಸೈಜ್ ಆದರೂ ಪರವಾಗಿಲ್ಲ ಅಂತ ಒಂದು ಎಕ್ಸ್ಟ್ರಾ ಸೈಜ್ ತೊಗೊಂಡು ಅದನ್ನು ಮತ್ತೆ ಆಲ್ಟರ್ ಮಾಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಏನು ಮೇಕಪ್ ಥರ ಮಾಡಲ್ಲ. ಒಂದು ಐಲೈನರ್, ಹಂಗೆ ಒಂದು ಲಿಪ್ ಬಾಮ್ ಅಥವಾ ಲಿಪ್ಸ್ಟಿಕ್ ಅಷ್ಟೇ ಹಚ್ಕೊಳ್ಳೋದು. ಸೊ ಹಚ್ಕೊಂಡು ತಲೆ ಬಾಚ್ಕೊಂಡು ಆಲ್ಮೋಸ್ಟ್ ಒಂದು ರೆಡಿ ಆಯಿತು. ರೆಡಿಯಾಗಿ ಈಗ ನೆಕ್ಸ್ಟ್ ಕ್ಯಾಬ್ ಬುಕ್ ಮಾಡಬೇಕು. ಈ ಕ್ಯಾಬಿಂದೆ ಅರ್ಧ ತಲೆನೋವು. ಬುಕ್ ಮಾಡಿಸ್ಕೊಳ್ತಾರೆ, ಬುಕ್ ಮಾಡಿಸ್ಕೊಂಡಾದ್ಮೇಲೆ ಒಂದು ½ ಆದರೂ ಬುಕ್ ಮಾಡಿರ್ತಾರೆ, ಮೂವ್ ಆಗೋಲ್ಲ ಆ ಪ್ಲೇಸಿಂದ. ಸೊ ನಾವೇನು ಅನ್ಕೋಬೇಕು, ಅದರ್ಧ ತಲೆನೋವು. ಆ್ಯಕ್ಚುಲಿ ಆದಷ್ಟು ಬೇಗನೆ ಬುಕ್ ಮಾಡಿ ಓಡೋಕ್ಕೆ ರೆಡಿ ಆಗ್ತೀನಿ, ನೋಡೋಣ. ಹೆಂಗೋ ಬೇಗನೆ ನನಗೆ ಆ್ಯಕ್ಚುಲಿ ಕ್ಯಾಬ್ ಬುಕ್ ಆಯಿತು. ಕ್ಯಾಬ್ ಬುಕ್ ಆಗಿ ಮೆಟ್ರೋ ಸ್ಟೇಷನಿಗೆ ಬಂದೆ. ನಾನು ಹೆಬ್ಬಾಳು ನಿಯರ್ ಬೈ ಇರೋದು. ಹೆಬ್ಬಾಳಿಂದ ಗೋರ್ಗುಂಟೆಪಾಳ್ಯಗೆ ಕ್ಯಾಬಲ್ಲಿ ಬಂದು ಗೋರ್ಗುಂಟೆಪಾಳ್ಯದಿಂದ ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಸೊ ಡೈರೆಕ್ಟ್ ಮೆಟ್ರೋ ಅಲ್ಲ, ಸೊ ಬೇಗನೆ ಹೋಗ್ಬಿಡ್ತೀನಿ. ಸೊ ನೆಕ್ಸ್ಟು ದೇವಸ್ಥಾನದ ಹತ್ರ ಬಂದರೆ ಎಷ್ಟು ರಶ್ ಆಗಿದೆ ಅಂದರೆ, ಆ್ಯಕ್ಚುಲಿ ನಾನು ಫಸ್ಟ್ ಇದನ್ನು ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾಯಿರೋದು. ಅದು ಬೇಗ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಇತ್ತು ತಲೆಯಲ್ಲಿ. ಅದಕ್ಕೆ ಫಸ್ಟ್ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಡೈರೆಕ್ಟು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಸೊ ದೇವಸ್ಥಾನದ ಒಳಗಡೆ ಹೋದೆ. ಸೊ ತುಂಬಾ ರಶ್ ಆಯಿತು. ಆ್ಯಸ್ ಯೂಶ್ವಲ್ ಆಷಾಢ ಟೈಮಲ್ಲಿ ಕೇಳೋದೇ ಬೇಡ, ದೇವಸ್ಥಾನ ಅಷ್ಟು ರಶ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅಲ್ಲೇ ಅಲ್ಲ ದೇವಸ್ಥಾನ ಇರೋದು ಮತ್ತು ಮೆಟ್ರೋ ಸ್ಟೇಷನ್ ಇರೋದು ಹತ್ರನೇ. ಸೊ ಅದೊಂದು ತುಂಬಾ ಯೂಸ್ಫುಲ್ಲು ಸೊ ಈ ದೇವಸ್ಥಾನಕ್ಕೆ ಬರೋಕ್ಕೆ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಕಾದು ಮೆಟ್ರೋ ಬಂದು ನೆಕ್ಸ್ಟ್ ಹತ್ಕೊಂಬಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಒಂದು ಸ್ವಲ್ಪ ಏನೋ ಮನಸ್ಸಿಗೆ ನೆಮ್ಮದಿ ಸಿಕ್ತು. ದೇವಸ್ಥಾನಕ್ಕೆ ಹೋಗಿ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಯ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ದೇವಸ್ಥಾನಕ್ಕೆ ಹೋಗಬೇಕು, ಅದೇ ದೇವಿ ದರ್ಶನ ಮಾಡ್ಕೋಬೇಕು ಅಂತ. ಬಟ್ ಫೈನಲಿ ಇವತ್ತು ನೆರವೇರಿತು. ಆ್ಯಕ್ಚುಲಿ ಲಾಸ್ಟ್ ವೀಕು ನಾನು ಹೋಗಿದ್ದೆ, ನನ್ನ ಮಗಂದು ಸ್ಕೂಲ್ ಮುಗಿಸ್ಕೊಂಡು ಹೋದೆ. ಬಟ್ ಆ ರಶ್ ನೋಡಿ ನನಗೆ, ಮಗು ಇತ್ತಲ್ವಾ, ನನ್ನ ಮಗ ಇದ್ನಲ್ಲ, ಸೊ ನನಗೆ ಆಗಲ್ಲ ಇದು ಈ ರಶಲ್ಲಿ ಅಂತ ವಾಪಸ್ ಬಂದಿದ್ದೆ. ಮತ್ತು ಈಗೇನು ಇವತ್ತು ಸ್ಕೂಲಿಗೆ ಕಳಿಸಿ ಎಲ್ಲ ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಬೇಗ ಮುಗಿಸ್ಕೊಂಡು ಹೋದೆ. ಬಟ್ ರಶ್ ಏನು ಕಡಿಮೆ ಇರಲಿಲ್ಲ, ತುಂಬಾ ರಶ್ ಇತ್ತು. ಅದರಲ್ಲೂ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋದೆ. ಬಟ್ ನಾನು ಫೋಟೋಸ್ ತೊಗೊಳ್ಳೋಣ ಅಂತ ತುಂಬಾ ಟ್ರೈ ಮಾಡಿದೆ, ಬಟ್ ಆಗಲೇ ಇಲ್ಲ. ಎಷ್ಟು ರಶ್ ಇತ್ತು ಅಂದರೆ ಉಸಿರಾಡೋಕ್ಕೆ ಒಂದು ಜಾಗ ಇತ್ತು ಅಂತ ಬಿಟ್ಟರೆ ಫುಲ್ ತಳ್ತಾ ಇದ್ರು. ಅದು 1 ಗಂಟೆ ಕ್ಲೋಸು ಅಂತ ನಾನು ಬೇಗ ಹೋದೆ. ಬಟ್ 1 ಗಂಟೆ ಅಲ್ಲ, ರಾತ್ರಿ 12 ಗಂಟೆ ತನಕನೂ ಜನ ಇರ್ತಾರೆ ಅನಿಸುತ್ತೆ, ಅಷ್ಟು ರಶ್ ಇತ್ತು. ಕ್ಲೋಸ್ ಮಾಡೋಕ್ಕೆ ಅವ್ರಿಗೆ ಆಗೋದೇ ಇಲ್ಲ ಅನಿಸುತ್ತೆ, ಮೇ ಬಿ ನನಗೆ ಫ್ರೈಡೇ. ಅಷ್ಟು ರಶ್ ಅಂದರೆ ಅಪ್ಪ, ಚಪ್ಪಲಿಗಳು ಹುಡ್ಕೋಕ್ಕೆ ಏನಿಲ್ಲ ಅಂದರೆ ಒಂದು 10-15 ನಿಮಿಷ ಬೇಕು, ಅಷ್ಟು ರಶ್ ಇತ್ತು. ಚಪ್ಪಲಿಗಳಾಗಿರ್ಬೋದು, ಆಮೇಲೆ ಆ ಹೊರಗಡೆ ಹೂಗಳ ರಾಶಿ ಆಗಿರ್ಬೋದು. ಸೀರಿಯಸ್ಲಿ ಗೊತ್ತಾ, ಅಂದರೆ ಈಗ ಈ ದೇವಸ್ಥಾನ ಅಂತಲ್ಲ, ಎಲ್ಲ ಕಡೆ ಹೋದ್ರು ಇಷ್ಟೇ ರಶ್ ಆಗ್ತಾಯಿದೆ. ಅದೇನೋ ಗೊತ್ತಿಲ್ಲ. ನಾವು ಒಂದ್ಸಲಿ ಮಂತ್ರಾಲಯಕ್ಕೆ ಹೋಗಿದ್ವಿ, ಅಂದರೆ ಒಂದು 5 years ಬ್ಯಾಕು.
ರಶ್ ಇಲ್ಲ ಅಂತ ಒಂದು ಸಲ ಅಲ್ಲ 2 ಸಲ ಮಾಡ್ಕೊಂಬಂದಿದ್ದೀವಿ ನಾವು. ಅಂದರೆ ಕ್ಯೂ ಕಡಿಮೆ ಇತ್ತು ಅಂತ. ಸೊ ಇವಾಗ ಹೋದರೆ ಒಂದ್ಸಲ ಎಲ್ಲ ಸ್ಪೆಷಲ್ ಟಿಕೆಟ್ ತೊಗೊಳ್ತೇನೆ ಅವಾಗೆಲ್ಲ ಮಾಡ್ಕೊಂಬಂದಿದ್ದೀವಿ. ಇವಾಗ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅಷ್ಟು ರಶ್ ಆಗ್ತಾಯಿದೆ ಎಲ್ಲ ಕಡೆ ದೇವಸ್ಥಾನ. ಅದೇನೋ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು 9:30 ಹಂಗೆ ಮನೆ ಬಿಟ್ಟೆ. 9:30ಇಂದ ನಾನು ಹೋಗಿದ್ದು ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನಿಗೆ ಹೋದೆ. ಸೊ ಅಲ್ಲಿಂದ ಆಲ್ಮೋಸ್ಟ್ ನನಗೆ 10 o'clock ರೀಚ್ ಆದೆ. 10 ಆಗಿತ್ತು. ಅಲ್ಲಿಂದ ಇನ್ನೇನು ಗೊರಗುಂಟೆಪಾಳ್ಯ ಡೈರೆಕ್ಟ್ ಬನಶಂಕರಿ ಹತ್ರ ಹೋಗಿದ್ದೆ. ನಮ್ಮ ಮೆಟ್ರೋದಲ್ಲಿ ಯಾರ್ಯಾರು ಲೇಡೀಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಯಾರ್ಯಾರು ಬಂದರೂ ಎಲ್ಲರೂ ಬನಶಂಕರಿ ಸ್ಟಾಪಿಗೆ ಯಾರ್ಯಾರು ಇಳಿದ್ರು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋರೇ ಇದ್ದಿದ್ದು. ಸೊ ಒಬ್ಬರಾದ್ಮೇಲೆ ಒಬ್ಬರು ಬರೀ ಯೂಶಲಿ ಮೆಟ್ರೋಗೆ ಬನಶಂಕರಿಗೆ ಯಾರ್ಯಾರು ಹತ್ತಿದ್ರು ಅವರೆಲ್ಲರೂ ಆಲ್ಮೋಸ್ಟ್ ಆ ಸ್ಟಾಪಿಗೆ ಇಳಿಯೋರೇ ಆಗಿದ್ರು. ಆ್ಯಂಡ್ ನಾನು 11 o'clock ಹಂಗೆ ಒಳಗಡೆ ಹೋದೆ. ಒಳಗಡೆ ಹೋಗಿ 1-2 ವಿಡಿಯೋ ಹಾಕ್ತೀನಿ ಆಯಿತಾ. ಈ ವಿಡಿಯೋ ಆದಮೇಲೆ ಹಾಕ್ತೀನಿ ಎಷ್ಟು ರಶ್ ಇತ್ತು ಅಂತ ನೀವೇ ನೋಡಿ. ಸೊ 11 o'clock ಒಳಗಡೆ ಹೋದೆ. ಆಮೇಲೆ 1 hour ಆ ಕ್ಯೂ ಅಲ್ಲಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡ್ರು ಕೂಡ 1 hour ಒಳಗಡೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡು 12 o'clock ಅಷ್ಟೊತ್ತಿಗೆ ನನಗೆ ದರ್ಶನ ಆಯಿತು. ಹೊರಗಡೆ ಬಂದೆ. ಆಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 12:20 ಹಂಗೆ ಮೆಟ್ರೋ ಹತ್ತಿ ಗೊರಗುಂಟೆಪಾಳ್ಯಕ್ಕೆ ಬಂದು ಗೊರಗುಂಟೆಪಾಳ್ಯದಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 2:15 ಆಗಿತ್ತು. ನನಗೆ ಹೊಟ್ಟೆ ಬೇರೆ ಹಸಿವಾಗ್ತಿತ್ತು. ಒಂದು ತೊಟ್ಟು ನೀರು ಕೂಡ ಕುಡಿದಿರಲಿಲ್ಲ ನಾನು. ಸೊ ಬಂದ ತಕ್ಷಣ ಬೇಗ ಊಟ ಮಾಡಿ ಬೆಳಗ್ಗೆ ಬಿಸಿಬೇಳೆಬಾತ್ ಸೊ ಅದನ್ನೇ ತಿಂದುಬಿಟ್ಟು ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಫೋನು ಬ್ಯಾಗ್ ಎಲ್ಲ ಎಲ್ಲಿಟ್ಟಿದ್ದೆ ಅಂತಲೇ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ಫ್ರೆಶ್ ಅಪ್ ಆಗಿ ಈಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ತುಂಬಾ ತಲೆನೋವ್ತಿತ್ತು. ನಾವು ಮನೆಯಲ್ಲೇ ಇರ್ತೀನಲ್ಲ, ಲೈಕ್ ದಿನವಿಡೀ ಹಿಂಗೆ ಕ್ರೌಡಲ್ಲಿ ಹೋದಾಗ ಅಥವಾ ಸೌಂಡ್ ಏನಾದ್ರು ಜಾಸ್ತಿ ಇದ್ದಾಗ ನನಗೆ ತಲೆನೋವು ಬಂದುಬಿಡುತ್ತೆ. ಅದರಲ್ಲೂ ಬೇರೆ ಪೋನಿ ಬೇರೆ ಹಾಕ್ಕೊಳ್ತೀನಿ. ಯೂಶ್ವಲಿ ಪೋನಿ ಹಾಕ್ಕೊಂಡಾಗಲೆಲ್ಲ ಅದು ಟೈಟ್ ಇರುತ್ತಲ್ಲ, ಸೊ ನನಗೆ ತಲೆನೋವು ಬಂದುಬಿಡುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಈಗ ಟೈಮು ಎಷ್ಟಾಗಿದೆ ನೋಡಿ. ಸೊ ಆಲ್ಮೋಸ್ಟ್ 6 o'clock 5 minutes ಇದೆ. ಸೊ ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ನೋಡೋಣ ಹೇಗಿತ್ತು, ನನ್ನ ಅನುಭವ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್, ಈ ವಿಡಿಯೋ ಕೆಳಗಡೆ ನನ್ನ ಚಾನಲ್ಸ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.